ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮ್ಮ ಫಿಸಿಕ್ಸ್ ಎಕ್ಸಾಮು ಇದೇ ವಾರ ಅಂದರೆ ಸಾಟರ್ಡೆ ಶನಿವಾರ 26ನೇ ತಾರೀಕು ಎಕ್ಸಾಮ್ ಇರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಫೇಲೂರ್ ಸ್ಟೂಡೆಂಟ್ಸ್ಗಳು ಅಂತ ಅಂದ್ಕೊಂಡಿದ್ದೀರಲ್ವ, ಅಂಥ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡಿ ವಿತ್ PDF ಕಾಪಿ ಕೊಟ್ಟುಬಿಟ್ಟಿದ್ದೇನೆ. ನೀವು ಸೈಡಿಗೆ ಹೋಗ್ಬಿಡಿ. ಈ ವಿಡಿಯೋ ಸುಮ್ಮನೆ ಈ ಪ್ರತಿಯೊಬ್ಬರು ನೋಡ್ಕೊತ ಕುಂತರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಸರ್. ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇದ್ದಾರಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಸ್ಗಳನ್ನು ಮಾಡುತ್ತಿರುವಂಥದ್ದು. ಇದರ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ಅವರಿಗೆ. ಇದರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 4 ಪೇಪರ್ ಕೊಡ್ತೀನಿ, ಅದು ಔಟ್ ಆಫ್ ಔಟ್ ತೆಗೆಯುವಂಥ ವಿದ್ಯಾರ್ಥಿಗಳಿಗೆ. ಪಾಸಾಗಬೇಕು ಸರ್ ನಾನು ಅಂತ ಅಂದ್ಕೊಂಡವರು ದಯವಿಟ್ಟು ಆ ಪಾಸಿಂಗ್ ಪ್ಯಾಕೇಜನ್ನು ಓದ್ಕೊಂಡ್ರೆ ಸಾಕು, ಯು ವಿಲ್ ಗೆಟ್ ಪಾಸಿಂಗ್ ಮಾರ್ಕ್ಸ್. ಅದು ಓದಿದಂಗೆ ಇದು ಓದಿದಂಗೆ ಎಲ್ಲದೂ ನೋಡ್ಕೊಂಡು ಎಲ್ಲದೂ ಓದ್ತಾ ಇದ್ದರೆ ಬಹಳ ಕಷ್ಟ. ಧನ್ಯವಾದಗಳು. 1 ನಿಮಿಷಗಳ ಕಾಲ ನನ್ನ ಕೊರೆತಗಳನ್ನು ಕೇಳಿದ್ದೀರಾ. ಈಗ ಡೈರೆಕ್ಟಾಗಿ ನಾವು ಪಿಚ್ಚಿಗೆ ಹೋಗೋಣ, ಆಯಿತಾ? ಫೀಲ್ಡ್ ಸಾಕು ನೋಡಿದ್ದು. ಮೈ ಡಿಯರ್ ಚಿಲ್ಡ್ರನ್, ನನ್ನ ಒಂದು ಗೆಸ್ಸಿಂಗು ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. 15 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. MCQs ಇದರಿಂದ ರಿಪೀಟ್ ಆಗುವ ಸಾಧ್ಯತೆಗಳು ಇದ್ದಾವೆ ಅಂತಲೇ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಆದರೆ ಈಗ MCQs ನಾನು ಆನ್ಸರ್ ಹೇಳಲಿಲ್ಲ ಅಂದರೆ ನೀವು ಹುಡ್ಕೊಂತ ಕೂತ್ಕೊಂಡು ಎಕ್ಸಾಮ್ ಮುಗಿದೋಗಿರುತ್ತೆ, ಎಕ್ಸಾಮ್ 3 ಕೂಡ ಬಂದಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಬನ್ನಿ, ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಈಗ ನೋಡ್ತಾ ಹೋಗೋಣ. ಈಗ ಒಂದೊಂದಾಗಿಯೇ. ದಿ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಡ್ಯಾಶ್. ಎಲ್ಲರೂ ಓದ್ಕೊಂಡಿದ್ದೀರಾ, ರೆಡಿ ಇದ್ದೀರಾ ಎಕ್ಸಾಮಿಗಲ್ವಾ? ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್? ಓನ್ಲಿ ಫೋರ್ಸ್, ಓನ್ಲಿ ಟಾರ್ಕ್, ಫೋರ್ಸ್ ಆ್ಯಂಡ್ ಟಾರ್ಕ್, ನೀದರ್ ಫೋರ್ಸ್ ಆರ್ ಟಾರ್ಕ್. ವಿಚ್ ಈಸ್ ದ ರೈಟ್ ಒನ್? ಈಗ ಸರಿಯಾದ ಉತ್ತರ ಇದಕ್ಕೆ ಬಂದು ಓನ್ಲಿ ಟಾರ್ಕ್. ಯಾವುದು? ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್. ಯಾಕೆ ಗೊತ್ತಾ ತೋರಿಸ್ತಾ ಇರೋದು ನಿಮಗೆ? ಇಲ್ಲಿ ರೈಟ್ ಹಾಕಿರೋದೆಲ್ಲ ತಪ್ಪು, ವಿದ್ಯಾರ್ಥಿಗಳು ಬರೆದಿರೋದು ತೋರಿಸ್ತೀನಿ ತಾಳಿ. ನೋಡಿ, ಈಗ ಎ ಆನ್ಸರ್ ಹಾಕಿ ಬಂದಿದ್ರು ತಪ್ಪು, ಅದಕ್ಕೆ ಸರಿಯಾದ ಉತ್ತರ ಬಿ. ಕ್ವಶನ್ ನಂಬರ್ 2 ಕೂಡ ತೋರಿಸ್ತೇನೆ. ಎ ಸ್ಪಿಯರ್ ಹ್ಯಾಸ್ ಎ ಚಾರ್ಜ್ Q ರಿಲೇಟಿವ್ ಟು V ಈಸ್ ಈಕ್ವಲ್ ಟು 0 ಅಟ್ ಇನ್ಫಿನಿಟಿ. ದಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ V ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ E ಇನ್ಸೈಡ್ ದ ಸ್ಪಿಯರ್ ಆರ್ ಡ್ಯಾಶ್ ಅಂತ ಇದೆ. ಏನೇನೋ ಓದ್ಬಿಟ್ಟ ಅನ್ಕೋಬೇಡಿ. ಇದಕ್ಕೂ ಕೂಡ ವಿದ್ಯಾರ್ಥಿ ರಾಂಗ್ ಆನ್ಸರ್ ಹಾಕಿ ಬಂದಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಬಿ. Not equal to 0 and E is equal to 0. Question number 3, my dear children. The ratio of magnitude of drift velocity and electric field is dash ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಇದು ತಪ್ಪು ಹಾಕಿರೋದು. ಹಾಗಿದ್ರೆ ಸರಿಯಾದ ಉತ್ತರ ಏನು ಸರ್? ದಟ್ ರೈಟ್ ಆನ್ಸರ್ ಈಸ್ ದಟ್ ಈಸ್ ಮೊಬಿಲಿಟಿ ಈಸ್ ದಿ ರೈಟ್ ಆನ್ಸರ್. ವಾಟ್ ಈಸ್ ಆನ್ಸರ್? ಮೊಬಿಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ ಈಗ. ದ ರಿಲೇಷನ್ ಬಿಟ್ವೀನ್ ದಿ of a free space, permeable of a free space and speed of light in vacuum is given by dash. ಕ್ವಶನ್ ನಂಬರ್ 4 ಕೂಡ ವಿದ್ಯಾರ್ಥಿ ತಪ್ಪನ್ನು ಹಾಕಿ ಬಂದಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 5 ನೋಡೋಣ. ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಡಯಾಮ್ಯಾಗ್ನೆಟಿಸಮ್. ಆಯಿತಾ? ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, 2 ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಬಂದು ಸ್ಟೇಟ್ಮೆಂಟ್ 1 ಇದೆ ಅಲ್ವಾ, ಅದು ಸರಿ. ಸ್ಟೇಟ್ಮೆಂಟ್ 2 ಅಂತ ಇದೆ ಅಲ್ವಾ, ಅದು ರಾಂಗು. ಹಾಗಿದ್ರೆ ಸ್ಟೇಟ್ಮೆಂಟ್ 1 ಡೈಮ್ಯಾಗ್ನೆಟಿಕ್ ಮೆಟೀರಿಯಲ್ ಡು ನಾಟ್ ಹ್ಯಾವ್ ದಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಇದೆಯಲ್ವ, ಅದು ಸರಿ. ಹಾಗಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಗು ಯಾವುದು ಬರೆದಿದೆ? ಏನು ಬರೆದೇ ಇಲ್ಲ ನೋಡಿ, ಎ ಬರೆದಿದೆ, ತಪ್ಪು. ಡಿ ಅಂತ ಸರಿ. 6ನೆಯ ಪ್ರಶ್ನೆ ಎಲ್ಲಿದ್ದೇವೆ? ಆಯಿತಾ, ಬನ್ನಿ ಸರ್. ಲೆನ್ಸ್ ಲಾ ಈಸ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಡ್ಯಾಶ್. ಮೂಮೆಂಟಮ್, ರೆಸಿಸ್ಟೆಂಟ್, ಎನರ್ಜಿ, ಚಾರ್ಜ್. ಮೂಮೆಂಟಮ್, ಚಾರ್ಜ್, ರೆಸಿಸ್ಟೆಂಟ್, ಎನರ್ಜಿ. ಏನು ಹೇಳ್ತೀರಾ ನೋಡೋಣ. ಸ್ವಲ್ಪ ಫಾಸ್ ಆಗ್ತೀನಿ, ಉತ್ತರ ಕೊಡ್ರೋ. ಇಲ್ಲಾಂದರೆ ಭಾಳ ಕಷ್ಟ, ಚೊಂಬಿಡ್ಕೋಬೇಕು ನಾಳೆ ಎಕ್ಸಾಮಲ್ಲಿ. ಓದಿ. ಎಲ್ಲೋ ತಮ್ಮ, ಫಿಸಿಕ್ಸ್ ಎಕ್ಸಾಮು ಇದೇ ಶನಿವಾರ, ಇವತ್ತು ಬುಧವಾರ. ಇಮ್ಯಾಜಿನ್ 2 ದಿನ ಇಲ್ಲ, ರಾತ್ರಿಯಾಗಲೂ ಕೂತ್ಕೊಂಡು ಓದಿ. ಡೇ ಆ್ಯಂಡ್ ನೈಟ್ ಯು ಶುಡ್ ಡೂ ವರ್ಕ್, ಡೇ ಆ್ಯಂಡ್ ನೈಟ್ ಯು ಶುಡ್ ರೈಟ್, ಡೇ ಆ್ಯಂಡ್ ನೈಟ್ ಯು ಶುಡ್ ಸ್ಟಡಿ. ಬಿಡಿ ಅಪ್ಪ ಅಮ್ಮನನ್ನು ತಲೆ ತಿನ್ನೋದು, ಅಪ್ಪ ಅಮ್ಮನ ಸವಾಸ ಬಿಟ್ಟು ಕೂತ್ಕೊಂಡು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ. ಆಯಿತಾ? ಎಲ್ಲರೂ ಖುಷಿಯಾಗ್ತಾರೆ ನಿಮ್ಮ ಜೀವನ. ಏನಿಹೋ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎನರ್ಜಿ. ಕ್ವಶನ್ ನಂಬರ್ 6ಕ್ಕೆ ಎನರ್ಜಿ, ಡಿ ಇಸ್ ದ ರೈಟ್ ಆನ್ಸರ್.
ಕ್ವಶನ್ ನಂಬರ್ 7 ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಮೆಜರ್ಸ್ ಇಟ್ಸ್ ಡ್ಯಾಶ್ ಅಂತ ಇದೆ. ಇಲ್ಲಿವರೆಗೂ ವಿದ್ಯಾರ್ಥಿ ಒಂದು ಸರಿ ಉತ್ತರ ಹಾಕಿಲ್ಲ, ಇಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಓದಲಿಲ್ಲ ಅಂದರೆ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಿಕಲ್ ಇನರ್ಷಿಯಾ ಇಸ್ ದ ರೈಟ್ ಆನ್ಸರ್, ಈಸ್ ಎಲೆಕ್ಟ್ರಿಕಲ್ ಇನರ್ಷಿಯಾ. ಕ್ವಶನ್ ನಂಬರ್ 8 ದಿ ಅಪೋಸಿಷನ್ ಫಾರ್ ಕರೆಂಟ್ ಇನ್ ಸೀರೀಸ್ LCR ಸರ್ಕ್ಯೂಟ್ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಹೇಳಿ ನೋಡೋಣ. ರೆಸಿಸ್ಟೆನ್ಸೋ ಕೆಪಾಸಿಟಿವ್ನೋ ಅಥವಾ ಇಂಡಕ್ಟಿವ್ನೋ ಅಥವಾ ಇಂಪಿಡೆನ್ಸ್, ವಿಚ್ ಈಸ್ ದ ರೈಟ್ ಒನ್? ಇದೊಂದು ಕರೆಕ್ಟಾಗಿ ಹಾಕಿದೆ ನೋಡಿ ಮಗು. 8 ಆನ್ಸರ್ ದಟ್ ಈಸ್ ಆಪ್ಷನ್ ಡಿ, impedance is the right answer. Question number 9 my dear children, the concept of displacement current was introduced by dash. ಇದು ಎಲ್ಲರಿಗೂ ಕೂಡ ಗೊತ್ತು, ಕ್ರಿಕೆಟ್ ಪ್ರೇಯರಿಗಂತೂ ಎಲ್ಲರಿಗೂ ಕೂಡ ಗೊತ್ತು. ಅದೇ ಆನ್ಸರು. ವೆರಿ ಗುಡ್, ಮಗು ಕೂಡ ಕರೆಕ್ಟಾಗಿ ಆನ್ಸರ್ ಹಾಕಿದೆ. ಮ್ಯಾಕ್ಸ್ವೆಲ್. 9ಗೆ ಸಿ ಇಸ್ ದ ರೈಟ್ ಆನ್ಸರ್, ಮ್ಯಾಕ್ಸ್ವೆಲ್. ಕ್ವಶನ್ ನಂಬರ್ 10 the revolving power of a telescope can be increased by dash. Your time starts now. ABCD. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಬಂದು ಯೂಸಿಂಗ್ ಆಬ್ಜೆಕ್ಟಿವ್ ಆಫ್ ಲಾರ್ಜರ್ ಡಯಾಮೀಟರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ಮೈ ಡಿಯರ್ ಚಿಲ್ಡ್ರನ್ ಪೊಲರಾಯ್ಡ್ಸ್ ಆರ್ ಯೂಸ್ಡ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿ ಕಂಡುಹಿಡ್ಕೊಂಡಿದ್ದಾನೆ. ರೈಟ್ ಆನ್ಸರ್ ಕಂಟ್ರೋಲ್ ದಿ ಇಂಟೆನ್ಸಿಟಿ ಆಫ್ ಲೈಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ನೋಡಿ ವಿದ್ಯಾರ್ಥಿಗಳೇ, ಫುಲ್ ಕ್ವಶನ್ ಓದಿ ನಿಮ್ಮ ಜೊತೆ ಮಜಾ ಮಾಡ್ಕೊಂಡು ಎಲ್ಲ ಮಾಡಿದರೂ ಕ್ವಶನ್ ನಂಬರು 12ಕ್ಕೆ ಬಂದಿದ್ದೀನಿ. ಅಂದರೆ 6 ನಿಮಿಷ ಆಗಿದೆ ಮಾತಾಡ್ತಾ ಕೇಳ್ಕೊಂತ. ಅಂದರೆ ಓದಿದಂಥ ವಿದ್ಯಾರ್ಥಿಗಳು ಆರಾಮಾಗಿ ಅರ್ಧ ನಿಮಿಷಕ್ಕೆ ಒಂದೊಂದು ಅಂಕಗಳನ್ನು ತೆಗಿತಾ ಇರ್ತಾರೆ, ಹೌದಲ್ವಾ? ನೋಡಿ 12 ಎಡ್ಲೆ 6 ಎಡ್ಲೆ 12, ಅಂದರೆ ಅರ್ಧ ನಿಮಿಷಕ್ಕೆ ಒಂದೊಂದು ಆನ್ಸರನ್ನು ಮಾತಾಡ್ಕೊಂತ ತೆಗಿತಾ ಇದ್ದೀವಿ ನಾವು. ಬನ್ನಿ, ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆರ್ ರಿಲೇಟೆಡ್ ಟು ದಿ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್. ಹಾಗಿದ್ರೆ ಫೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಲ್ವ, ಅದು ಕಂಡ್ರೋ. ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಫೋಟಾನ್ಸ್ ಆರ್ ಏನದು ಅನ್ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಫೋಟಾನ್ಸ್ ಆರ್ ಲೈಟ್ ವೇವ್ಸ್ ಅಂತ ಇದೆ. 4 ಕೊಟ್ಟಿದ್ದಾರೆ. ಓನ್ಲಿ 1 ಈಸ್ ರೈಟ್, ಓನ್ಲಿ 1 and 3 ಆರ್ ರೈಟ್. ಈ ರೀತಿಯಾಗಿ ಎಲ್ಲ ಕೊಡಲಾಗಿದೆ. ಕ್ವಶನ್ ನಂಬರ್ 12 ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಈಸ್, ಮಗು ಕ್ಲಿಕ್ ಆಗಿದೆ ಇದರಲ್ಲಿ, ಓನ್ಲಿ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸಿ, ಆಪ್ಷನ್ ಸಿ. ಕ್ವಶನ್ ನಂಬರ್ 13 ನೋಡೋಣ. ದ ರಿಸಲ್ಟ್ ಆಫ್ ಜಾರ್ಜ್ ಮಾರ್ಡ್ಸನ್ ಎಕ್ಸ್ಪೆರಿಮೆಂಟ್ ಲೀಡ್ಸ್ ಟು ದ ಡಿಸ್ಕವರಿ ಆಫ್ ಡ್ಯಾಶ್. ಕ್ವಶನ್ ನಂಬರ್ 13 ಆಟಮ್, ನ್ಯೂಕ್ಲಿಯಸ್, ರೇಡಿಯೋ ಆಕ್ಟಿವ್. ವಿಚ್ ಒನ್? ಹೈಡ್ರೋಜನ್ ಆಟಮ್. ಯಾವುದ್ರಿ? ಆಟಮ, ಹೈಡ್ರೋಜನ್ ಆಟಮ, ನ್ಯೂಕ್ಲಿಯಸ್, ರೇಡಿಯೋ ಆಕ್ಟಿವ್ನಾ? ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ನ್ಯೂಕ್ಲಿಯಸ್. ಕ್ವಶನ್ ನಂಬರ್ 14 ಸ್ಟೆಲ್ಲರ್ ಎನರ್ಜಿ ಈಸ್ ಯೂಸ್ಡ್ ಟು ಡ್ಯಾಶ್ ಅಂತ ಇದೆ. ಇಲ್ಲೂ ಕೂಡ ಮಗು ರಾಂಗ್ ಆನ್ಸರನ್ನು ಹಾಕಿದೆ. ರೈಟ್ ಆನ್ಸರ್ ಈಸ್ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ಇನ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ABCD ವಿಚ್ ಇಸ್ ದ ರೈಟ್ ಒನ್? ಹೇಳಿ ನೋಡವಾ, ಓದಿಲ್ವೇನ್ರೋ? ಓನ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ನಲ್ಲಿ ಓನ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟಾ, ಓನ್ಲಿ ಹೋಲ್ಸ್ ಆರ್ ಪ್ರೆಸೆಂಟಾ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು ದಿ ನಂಬರ್ ಆಫ್ ಹೋಲ್ಸೋ, ಅಥವಾ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ನಾಟ್ ಈಕ್ವಲ್ ಟು ದಿ ನಂಬರ್ ಆಫ್ ಹೋಲ್ಸೋ? ವಿಚ್ ಈಸ್ ದ ರೈಟ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಸಿ. ಮುಗೀತು ಸರ್, 15 ಅಂಕಗಳು ಬಂದೇ ಹೋಯ್ದು ಎಲ್ಲರಿಗೂ. ಈಗ ನಾವು ಯಾವ್ದು ನೋಡೋಣ ಸರ್? ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ, ಹೌದಲ್ವಾ? ದಿ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ರಾನ್ಸ್ವರ್ಸ್ ಎ ಡ್ಯಾಶ್ ಪಾತ್ ಅಂತ ಇದೆ. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಸರ್ಕ್ಯುಲರ್. ಕ್ವಶನ್ ನಂಬರ್ 17 ದ ಡಿವೈಸ್ ವರ್ಕಿಂಗ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ಡ್ಯಾಶ್. ದ ರೈಟ್ ಆನ್ಸರ್ ಈಸ್ AC generator is the right answer, is AC generator. Question number 18 my dear children, encroachment of light in the region of geometrical shadow is called dash. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಡಿಫ್ರಾಕ್ಷನ್ is the right answer, is diffraction. Question number 19 my dear children, the nuclear density is dash of its mass number. Right answer is 19ಕ್ಕೆ ಸರಿಯಾದ ಉತ್ತರ ಬಂದು independent is the right answer, is independent is the right answer. Question number 20 ಪ್ರೀತಿಯ ವಿದ್ಯಾರ್ಥಿಗಳೇ, dash is an example for
ಎಲಿಮೆಂಟಲ್ ಸೆಮಿ ಕಂಡಕ್ಟರ್ ಅಂತ ಇದೆ 20ನೇಯಕ್ಕೆ ಸರಿಯಾದ ಉತ್ತರ ಬಂದು ಸಿಲಿಕಾನ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರೆಯಲಿ. ಸರ್ ಏನು ಸರ್ ಇಷ್ಟಕ್ಕೆ ಕೈ ಬಿಟ್ಟುಬಿಟ್ರಾ, ಮುಂದಿಂದ ಏನು ಕತೆ ಅಂತ ತಾವು ಕೇಳೋದಾದರೆ, ಮುಂದಿಂದು ಬೇಕು ಅಂದರೆ ಇದು 1K ಆದ ತಕ್ಷಣ ಅಲ್ಲಿ ರೆಡಿ ಇರುತ್ತೆ ಸಂಪೂರ್ಣದ ಆನ್ಸರು. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಪಾಸಿಂಗ್ ಪ್ಯಾಕೇಜ್ ಅಂತ ಕೊಟ್ಟಿದ್ದೀನಿ, ನಾನು ಸ್ಕೋರಿಂಗ್ ಪ್ಯಾಕೇಜ್ ಅಂತಲೂ ಕೂಡ ಫಿಸಿಕ್ಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀನಿ. 26ನೇ ತಾರೀಕು ನಿಮ್ಮ ಎಕ್ಸಾಮು ಬೆಳಗ್ಗೆನೇ. ಹಾಗಿದ್ರೆ 26ನೇ ತಾರೀಕು ತಾವು ಕೌಂಟ್ ಮಾಡಬಾರ್ದು. ಉಳಿದಿದ್ದೆ ಅಷ್ಟು ಈಗ 24, 25 2 ದಿನಗಳಲ್ಲಿ ಆ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಗಟ್ಟು ಹೊಡೆದು ರೆಡಿಯಾಗಬೇಕು. ನೆಕ್ಸ್ಟು ಫಿಸಿಕ್ಸಿನ 3 ಮಾಡಲ್ ಕ್ವಶನ್ ಪೇಪರ್ ರೆಡಿ ಆಗಬೇಕು. ನೆಕ್ಸ್ಟು ಈ 2 ಕ್ವಶನ್ ಪೇಪರ್ ರೆಡಿ ಆಗಿಬಿಟ್ರೆ 70 ಔಟ್ ಆಫ್ 70 ನಿಮಗೆ ಫಿಕ್ಸು. ನೋಡಿ 21 ಕ್ವಶನ್ ನಂಬರು ನಮ್ಮ ಪಾಸಿಂಗ್ ಪ್ಯಾಕೇಜಲ್ಲಿದೆ, 22 ಕೂಡ ಇದೆ, 23 ಕೂಡ ಇದೆ, 24 ಕೂಡ ಇದೆ. ಐ ಥಿಂಕ್ 25 ಇರಬೇಕು ಅನಿಸುತ್ತೆ, ನೆನಪಿಲ್ಲ ನನಗೆ, ಆಯಿತಾ. ನೆಕ್ಸ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಇಲ್ಲ ಅನಿಸುತ್ತೆ, ಮೈಕ್ರೋವೇವ್ಸ್ ಇದೆ, ಆಯಿತಾ. ನೆಕ್ಸ್ಟು ಕಂಡಕ್ಟರ್ಸು ಇನ್ಸುಲೇಟರ್ಸ್ ಇದೆ. ಏನು ಸರ್ ಸುಳ್ಳು ಹೇಳ್ತೀರಾ, ಅಯ್ಯೋ ದೇವರೇ, ಒಂದು ದೊಡ್ಡಕ್ಕೆ ಬಾಕ್ಸ್ ಇದೆ, ಅದರಲ್ಲಿ ಕಂಡಕ್ಟರು, ಸೆಮಿ ಕಂಡಕ್ಟರು, ಇನ್ಸುಲೇಟರ್ಸ್ ಅಂತ ಹಾಕಿಬಿಟ್ಟು 3ಕ್ಕೂ ಕೂಡ ಚಿತ್ರ ಹಾಕಿಬಿಟ್ಟು ಎಷ್ಟು ಗ್ಯಾಪ್ ಇದೆ, ಹೌದಲ್ಲ, 0.3 ಇದು ಗ್ಯಾಪು, ಅಲ್ಲಿ ಆ ಕಡೆ ಡಾಟು ಇದನ್ನೆಲ್ಲ ಹಾಕ್ಕೊಟ್ಟಿದ್ದೆ ನಾವು, ಲೆಸ್ ದ್ಯಾನು ಮೋರ್ ದ್ಯಾನ್ ಅಂತ. ಅದೇ ಸರ್ ಇದು, ಆಯಿತಾ. ಅಲ್ಲಿ ಈಸಿ ಆಗಲಿ ಅಂತ ಕಲಿಸಿರುವಂಥದ್ದು. ಇದು 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜು, ಇದು ಕೂಡ ಅದರಲ್ಲೇ ಇದೆ, ಎಲ್ಲ ಇದೆ ಸರ್. ನನ್ನ ಉದ್ದೇಶ ಇಷ್ಟೇ ಮಕ್ಕಳೇ, ಫೇಲ್ ಆಗಬೇಡಿ, ಜೀವನ ಹಾಳು ಮಾಡ್ಕೋಬೇಡಿ, ಕಷ್ಟಪಟ್ಟು ಓದರಲ್ಲೇ ಕೂತ್ಕೊಂಡು ಒಳ್ಳೆಯವರಾಗಿ. ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅದು ವ್ಯಾಟ್ಸಪ್ಪೋ ಇನ್ಸ್ಟಾಗ್ರಾಮೋ ಏನೋ ಅಂತಿರಲ್ಲ, ನನ್ನ ಹತ್ರ ಇಲ್ಲ ಕಣ್ರಪ್ಪ. ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ಮೈ ಇಂಟೆನ್ಷನ್ ಈಸ್ ದೀಸ್ ವಿಡಿಯೋಸ್ ಶುಡ್ ರೀಚ್ ಬಿಫೋರ್ ದೇರ್ ಎಕ್ಸಾಮ್ಸ್. ಮಕ್ಕಳು ಖುಷಿಯಾಗಿ ಹೋಗಿ ಎಕ್ಸಾಮ್ ಬರೆದು ಬರಲಿ, ಏನೂ ಅನಾಹುತ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಿಲ್ಲ ಅಂದರೆ ಇನ್ನೊಂದ್ರಿ ಇದರಲ್ಲೇ ಹೊರಿಬೇಕು ಮುಂದೆ ಅಂತ ಇಲ್ಲ. ಆದರೆ PUC ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿದ್ದರೆ ಮುಂದೆ ಏನು ಬೇಕಾದ್ರೆ ಮಾಡ್ಬೋದು. PUC ಮಾರ್ಕ್ಸ್ ಕಾರ್ಡಲ್ಲಿ ಒಳ್ಳೆ ಅಂಕಗಳು ಇದ್ದರೆ ಮುಂದೆ ಗೌರ್ಮೆಂಟ್ ಕೆಲಸ ತಗೋಬೋದು. PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿದ್ದರೆ ಲೋನ್ ತಗೋಬೋದು ಬ್ಯಾಂಕಲ್ಲಿ. PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿದ್ದರೆ PUC ಪಾಸ್ ಅಂತ ಆಗ್ತೀರಾ, ಇಲ್ಲಾಂದರೆ ಭಾಳ ಕಷ್ಟ ಲೈಫಲ್ಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್ ಟು. ಗಾಡ್ ಬ್ಲೆಸ್ ಯು ಆಲ್.